ನಾನು ಯಾರ್ದೋ ಇಬ್ಬರು ಹೆಂಡ್ತಿರೋ ಮೂರು ಜನ ಹೆಂಡ್ತಿರೋ ಇಲ್ಲ, ಅಥವಾ ನಾನು ಯಾವುದೋ ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವುದೋ ಹೈಟೆಕ್ 5 ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕೂತ್ಕೊಂಡಿಲ್ಲ. ನಾನು ಇಲ್ಲಿ ಹಳ್ಳಿಲೇ ಇದ್ದೀನಿ. ನಾನು ಕಾಣೆ ಆಗಿದ್ದೀನಿ. ಹೌದು, ಕ್ಷೇತ್ರದಲ್ಲಿ ಆಗಿದ್ದೀನೋ ಅವ್ರ ಲೀಡ್ರು ಕಾಣೆ ಆಗಿದ್ದಾರೋ ನಿಮಗೆ ಗೊತ್ತು, ತಾಲೂಕಿನ ಜನಕ್ಕೆ ಗೊತ್ತು. ನಾವು ನಿರಂತರವಾಗಿ ಹಳ್ಳಿಲೇ ಇದ್ದೀವಿ, ಹಳ್ಳಿ ಜನರು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ. ಪ್ರತಿ ಗ್ರಾಮದಲ್ಲೂ ಗುದ್ದಿ ಪೂಜೆ ಮಾಡಿ ರಸ್ತೆ, ಚರಂಡಿ, ಡ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಜನರ ಮಧ್ಯೆ ಇದ್ದೀವಿ, ಬಡವ್ರ ಮಧ್ಯೆ ಇದ್ದೀವಿ. ಅಲ್ರಿ, ನಾನು ನಿಮ್ಮ ಜೊತೆಲೇ ಇದ್ದೀನಿ ವಾರ ಇಡೀ ಪೂರ್ತಿ. ನನ್ನಿಂದ ಏನು ಯಾರಿಗೆ ಅಡಚಣೆ ಆಗಿದ್ದದ್ರಿ? ಯಾರು ನನ್ನಿಂದ ತೊಂದರೆ ಆಯ್ತು ಒಂದು ನೊಣ ಕರ್ಕೊಬಂದು ತೋರಿಸಿ, ಇವ್ರು ಇಂಥವ್ರಿಂದ ನನಗೆ ತೊಂದರೆ ಆಯ್ತದೆ ಕರ್ಕೊಬನ್ರಿ. ಇವ್ರು ಏನು ಮಹಾರಾಜರು ವಂಶಸ್ಥರ? ಹುಟ್ತಾ ಇವ್ರ ಯೋಗ್ಯತೆ ಏನಿತ್ತು? ಇವ್ರ ಆಸ್ತಿ ಎಷ್ಟಿತ್ತು? ಇವಾಗ ಇವ್ರ ಆಸ್ತಿಗಳು ಎಷ್ಟಿವೆ? ಇವರೇನು ಮೂಟೆ ಹೊತ್ಬಿಟ್ಟು ಬುದ್ಧಿ ಅಗದ್ಬಿಟ್ಟು ಸಂಪಾದನೆ ಮಾಡೋರ? ನಾವರ ನಿಜವಾಗಿ ಜನಗಳ ಜೊತೆ ಜನಸೇವೆ ಮಾಡ್ಕೊಂಡಿದ್ದೀವಿ. ಇವ್ರೇನು ಮಾಡ್ಕೊಂಡವ್ರೆ? ಎಲ್ಲವ್ರಂತ ಅವ್ರ ಲೀಡ್ರು 2 ತಿಂಗಳಿಂದ ಇಲ್ಲೆಲ್ಲಿ ಮಂಡ್ಯದಲ್ಲಿ ಕಾಣಲೇ ಇಲ್ಲ. ನಾವಾರ ಹೋದ್ರೆ 1 ದಿವಸನೋ 2 ದಿವಸನೋ ಹೋಗ್ತೀವಿ ಬೆಂಗಳೂರಿಗೆ ಕೆಲಸ ಇದ್ರೆ, ಅದು ಏನೋ ಅಫಿಷಿಯಲ್ ಕೆಲಸ ಇದ್ರೆ. ನಾವು 4 ವರ್ಷದಿಂದ ವ್ಯವಹಾರ ವಹಿವಾಟನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಏನಕ್ಕೆ? ಇಲ್ಲಿ ಬಂದಿದ್ದೀವಿ ಸಂಪೂರ್ಣವಾಗಿ ಸೇವೆ ಮಾಡಬೇಕು ಅಂತ. ಯಾರೋ ಎಲ್ಲ ಕ್ರಾಸ್ ಸ್ಪೀಡ್ಗಳು ಕೆಲಸ ಇಲ್ದವರು ಹಸುವಿಗೆ ಹೇಳ್ತಾರೆ. ಸ್ವಂತ ತಂದೆ ಮಕ್ಕಳು ಇಂಥವೆಲ್ಲ ಪೋಸ್ಟ್ ಹಾಕಲ್ಲ.